ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಮರುಚಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾತಾಡ್ತಿರುವಂಥ ಟಾಪಿಕ್ ಬಂದುಬಿಟ್ಟು ಫೀಡಿಂಗ್ನ ಸ್ಟಾಪ್ ಮಾಡೋದು. ಅಂದರೆ ಎದೆ ಹಾಲು ಕುಡಿಸ್ತಿರ್ತೀವಲ್ಲ, ಅದನ್ನು ಯಾವ ರೀತಿ ಸ್ಟಾಪ್ ಮಾಡಬೇಕು, ಅದರಿಂದ ಏನಾದರೂ ಪೇಯ್ನ್ ಆಗುತ್ತಾ ಅಥವಾ ಪೇಯ್ನ್ ಆಗದೆ ಇರೋ ಥರ ಯಾವ ರೀತಿ ಸ್ಟಾಪ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಎಲ್ಲ ತಾಯಂದ್ರಿಗೂ ತುಂಬ ಕಷ್ಟಕರವಾದ ಟೈಮ್ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ತುಂಬ ಬೇಜಾರಾಗೋದು ಸಹಜ ಕೂಡ. ಯಾಕಂದರೆ ನಾವು ಇಷ್ಟು ದಿನ ಮಗುಗೆ ಫೀಡ್ ಮಾಡ್ತಾ ಇರ್ತೀವಿ, ಈಗ ಸಡನ್ನಾಗಿ ಸ್ಟಾಪ್ ಮಾಡಬೇಕು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಕೆಲವರು 2 ಇಯರ್ಸ್ 3 ಇಯರ್ಸ್ವರೆಗೂ ಫೀಡ್ ಮಾಡ್ತಾರೆ. ಇನ್ನು ಕೆಲವರು 1 ಇಯರ್ 1.5 ಇಯರ್ಗೆ ಹಾಲು ಕುಡಿಸೋದನ್ನು ಬಿಡಿಸ್ಬೇಕಾಗುತ್ತೆ. ಅದಕ್ಕೆ ಸಮ್ ರೀಸನ್ಸ್ ಇರುತ್ತೆ. ಅದಕ್ಕೋಸ್ಕರ ರೀಸನ್ಸ್ ಬಂದು ಕೆಲವರಿಗೆ ಮಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇರಲ್ಲ, ಅಂದರೆ ಹಾಲು ಬರ್ತಾ ಇರಲ್ಲ. ಇನ್ನು ಕೆಲವರು ಬೇಗ ಪ್ರೆಗ್ನೆಂಟ್ ಆಗ್ತಾರೆ, ಅಂದರೆ 1 ಇಯರ್ 1.5 ಇಯರ್ ಒಳಗಡೆ ಪ್ರೆಗ್ನೆಂಟ್ ಆಗಿಬಿಡ್ತಾರೆ. ಅಂಥವ್ರಿಗೆ ಹಾಲು ಬಿಡಿಸ್ಲೇಬೇಕಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ಮಾಲ್ ಟಿಪ್ ಹೇಳ್ತೀನಿ. ಅದೇನು ಅಂದರೆ ನಮ್ಮಮ್ಮ ನನಗೆ ಹೇಳಿರುವಂಥದ್ದು. ನನ್ನ ಮಗಳಿಗೆ ಹಾಲು ಬಿಡಿಸುವಾಗ ಅದೇನು ಅಂದರೆ ನಿಪ್ಪಲ್ಲಿರುತ್ತಲ್ಲ, ಬ್ರೆಸ್ಟ್ ನಿಪ್ಪಲ್ಲು, ಅದಕ್ಕೆ ಸ್ವಲ್ಪ ಬೇವಿನ ಎಣ್ಣೆ ಅಥವಾ ಬೇವಿನ ಸೊಪ್ಪು ಈ ಥರದ್ದು ಕಹಿ ಪದಾರ್ಥನ ಹಚ್ಚೋದ್ರಿಂದ ಮಗು ಹಾಲು ಕುಡಿಯಲ್ಲ. ಅದು ಕಹಿ ಕಹಿ ಅನಿಸುತ್ತಲ್ಲ, ಅದಕ್ಕೆ ಮಗು ಹಾಲು ಬಿಡುತ್ತೆ ಅಂತ ಹೇಳಿದರು. ನಾನು ಬೇವಿನ ಸೊಪ್ಪು ಟ್ರೈ ಮಾಡಿದೆ, ಬಟ್ ಅದಕ್ಕೆ ನನ್ನ ಮಗಳು ಬಿಡಲಿಲ್ಲ. ಆವಾಗ ನಮ್ಮಮ್ಮ ಹೇಳಿದ್ರು, ನಂಜಿನ ಪೌಡ್ರ್ ಸಿಗುತ್ತೆ, ಅದನ್ನು ತಂದು ಯೂಸ್ ಮಾಡು, ಮಗು ಬಿಡ್ಬೋದು ಅಂತ. ಬಟ್ ಅದನ್ನು ಟ್ರೈ ಮಾಡಿದೆ, ಅದರಿಂದ ತುಂಬ ಯೂಸ್ಫುಲ್ ಅನ್ನಿಸ್ತು. ಬಿಕಾಸ್ ನನ್ನ ಮಗಳು ಅದರಿಂದ ಹಾಲು ಕುಡಿಯೋದು ಕೂಡ ಬಿಟ್ಟಳು. ನಂಜಿನ ಪೌಡ್ರು ಬಂದು ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ. ಇದರಿಂದ ಮಗುಗೆ ಯಾವುದೇ ರೀತಿ ತೊಂದರೆ ಕೂಡ ಆಗಲ್ಲ. ಕೆಲವರು ಹೇಳ್ತಾರೆ ಹಾಲು ಬಿಡಿಸ್ಬೇಕಾದ್ರೆ ಬ್ರೆಸ್ಟ್ ಪೇಯ್ನ್ ಬರುತ್ತೆ, ಅದೇ ಎದೆ ನೋವು ಬರುತ್ತೆ, ಕೈ ಎತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಟು ಬಿ ಫ್ರ್ಯಾಂಕ್, ನಾನು ಯೂಸ್ ಮಾಡಿರೋಂಥ ಕೆಲವೊಂದು ಟಿಪ್ಸ್ಗಳಿಂದ ನನಗೆ ಯಾವುದೇ ರೀತಿ ಬ್ರೆಸ್ಟ್ ಪೇಯ್ನ್ ಆಗಲಿ ಕೈ ನೋವುಗಳಾಗಲಿ ಇರಲಿಲ್ಲ. ನಾನು ಯೂಸ್ ಮಾಡಿರೋಂಥ ಟಿಪ್ಪಲ್ಲಿ ಫಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ದಿನದಲ್ಲಿ 2 ಟೈಮ್ ಇರುತ್ತೆ, ಡೇ ಆ್ಯಂಡ್ ನೈಟ್. ಸೊ ನಾನೇನು ಮಾಡಿದೆ, ಶಿಫ್ಟ್ ಮಾಡಿಕೊಂಡೆ, ಡೇ ಟೈಮ್ ಅಥವಾ ನೈಟ್ ಟೈಮ್ ಯಾವುದಾದ್ರೂ 1 ಟೈಮ್ ಫಸ್ಟು ಬಿಡಿಸೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಚೂಸ್ ಮಾಡಿದ್ದು ಡೇ ಟೈಮ್. ಇದನ್ನು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಒಂದು 15 ಡೇಸಿಂದನೇ. ನಾನು ಕೂಡ ಅದನ್ನೇ ಪ್ಲ್ಯಾನ್ ಮಾಡಿಕೊಂಡೆ. ಡೇ ಟೈಮಲ್ಲಿ ಬಿಡಿಸೋಣ ಒಂದು 15 ಡೇಸ್, ಆಮೇಲೆ ನೈಟ್ ಟೈಮಲ್ಲಿ ಇಟ್ಕೊಳ್ಳೋಣ ಅಂತ. ನೈಟ್ ಟೈಮ್ ಪಕ್ಕದಲ್ಲೇ ಇರ್ತೀವಿ, ಕುಡಿಸ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನೈಟ್ ಟೈಮ್ ಬಿಟ್ಟೆ. ಡೇ ಟೈಮ್ ಮಾತ್ರ ನಾನು ಕುಡಿಸೋದನ್ನು ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ ಥರ ಅಂದರೆ, ಮಗುನ ಹೊರಗಡೆ ಕರ್ಕೊಂಡು ಹೋಗೋದು, ಇಲ್ಲ ಆಟ ಆಡಿಸೋದು, ಆಮೇಲೆ ಸ್ನ್ಯಾಕ್ಸ್ನ ಜಾಸ್ತಿ ಕೊಡೋದು. ಅಂದರೆ ಸ್ನ್ಯಾಕ್ಸ್ ಅಂದ ತಕ್ಷಣ ಬಿಸ್ಕೆಟು ಬ್ರೆಡ್ ಆ ಥರ ಅಲ್ಲ, ಬಾಳೆಹಣ್ಣು ಆಗಿರ್ಬೋದು ಅಥವಾ ಹಣ್ಣುಗಳು, ಯಾವುದೇ ಹಣ್ಣು, ತರಕಾರಿ ಅಥವಾ ಮೊಟ್ಟೆ ಈ ಥರದ್ದು ಏನಾದರೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಂತ ಮಗು ರೂಟೀನ್ನ ಚೇಂಜ್ ಮಾಡಿಬಿಡಿ. ಮಗು ಮಲಗೋ ಟೈಮಲ್ಲಿ ಮಲಗಿಸ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ತುಂಬ ನಿದ್ದೆ ಬಂದಾಗ ರಚ್ಚೆ ಹಿಡಿಯುತ್ತೆ, ನನಗೆ ಮಮ್ಮು ಬೇಕೇ ಬೇಕು ಅಂತ. ನೀವೇನು ಅಂದ್ಕೊಳ್ತೀರಾ, ಓ ಇವಾಗ ಆಟ ಆಡ್ತಿದ್ದಾನೆ, ಇವಾಗ ನಾನು ಮಲಗ್ಸೋಕೆ ಹೋದರೆ ಅವ್ನು ಮಮ್ಮು ಬೇಕು ಅಂತ ಅಳ್ಬೋದು. ಬೇಡ, ಅದು ಯಾವಾಗ ಬೇಕಾದರೂ ಮಲ್ಕೊಡ್ಲಿ ಅಂತ ಬಿಟ್ಬಿಟ್ರೆ ಅವನಿಗೆ ಫುಲ್ ನಿದ್ದೆ ಬಂದಾಗ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೂ ಬದಲು ನೀವು ಅವನಿಗೆ ನಿದ್ದೆ ಯಾವಾಗ ಬರುತ್ತೆ ಅಂತ ಗೊತ್ತಿರುತ್ತಲ್ವ, ಆ ಟೈಮಲ್ಲಿ ಮಲಗಿಸ್ಬಿಡಿ. ಅದರಿಂದ ಮಗು ಕೂಡ ಫ್ರೀಯಾಗಿರುತ್ತೆ. ಅದರಿಂದ ಮಗು ಕೂಡ ಡೇ ಟೈಮ್ ಕುಡಿಯೋದನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ. ಸೊ ಇದರಿಂದ ನನಗೆ ಮಿಲ್ಕ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಯಿತು. ಯಾಕಂದರೆ ನಾವು ಎಷ್ಟು ಕುಡಿಸ್ತೀವೋ ಅಷ್ಟು ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ. ಸೊ ನಾವು 1 ಟೈಮ್ಗೆ ಶಿಫ್ಟ್ ಮಾಡ್ಕೊಂಡಾಗ ನಮಗೆ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಕೆಲವರು ಹೇಳ್ತಾರೆ ಪೇಯ್ನ್ ಬಂದಾಗ ಅದನ್ನು ಎಕ್ಸ್ಪ್ರೆಸ್ ಮಾಡಿ ತೆಗ್ದುಬಿಡು, ಆವಾಗ ಪೇಯ್ನ್ ಬರಲ್ಲ ಅಂತ. ಬಟ್ ಇಲ್ಲ, ಅದು ಹಾಲು ಬಂದು ಅದಾಗೆ ಬತ್ತಿ ಹೋಗಬೇಕು. ನಾವು ಎಕ್ಸ್ಪ್ರೆಸ್ ಮಾಡಿ ತೆಗೆದ್ರೆ ಮತ್ತೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಮಿಲ್ಕ್ ಪ್ರೊಡಕ್ಷನು. ಅದಕ್ಕೆ ಹೇಳೋದು, ಎಕ್ಸ್ಪ್ರೆಸ್ ಮಾಡಿ ತೆಗಿಬೇಡಿ, ಅದಾಗೆ ಬತ್ತು ಹೋಗುತ್ತೆ ಅದು. ಆ ಟೈಮಲ್ಲಿ ನಿಮ್ಗೆ ಏನಾದರೂ ಬ್ರೆಸ್ಟ್ ಪೇಯ್ನ್ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಪಚ್ಚಕರ್ಪೂರ ತಗೊಳ್ಳಿ, ಅದನ್ನು ಪುಡಿ ಮಾಡಿಕೊಂಡು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನೇ ಕೈಗೆ ರಬ್ ಮಾಡಿದ್ರೆ ಅದು ಸ್ವಲ್ಪ ಬಿಸಿ ಅನಿಸುತ್ತೆ. ಆಗ ಅದನ್ನು ನಿಮ್ಮ ಬ್ರೆಸ್ಟ್ ಫುಲ್ ಅಪ್ಲೈ ಮಾಡ್ಕೊಳ್ಳಿ. ಅದರಿಂದ ಸ್ವಲ್ಪ ಪೇಯ್ನ್ ಕೂಡ ಕಡಿಮೆ ಅನಿಸುತ್ತೆ. ಇದನ್ನು ನಾನು ಟ್ರೈ ಮಾಡಿದ್ದೀನಿ, ನನಗೆ ಪೇಯ್ನ್ ಕೂಡ ಕಡಿಮೆ ಆಗಿದೆ. ಇವಾಗ ಬಂದು ನೈಟ್ ಟೈಮ್ ಬಿಡಿಸೋದು. ಸೊ ನೈಟ್ ಟೈಮ್ ಬಿಡಿಸೋದು ಸ್ವಲ್ಪ ಕಷ್ಟನೇ. ಇದಕ್ಕೆ ತುಂಬ ವಿಲ್ ಪವರ್ ಬೇಕಾಗುತ್ತೆ. ಯಾಕಂದರೆ ಮಗು ಅಳುತ್ತೆ, ಎದ್ಬಿಟ್ಟು ನೈಟ್ ಟೈಮಲ್ಲಿ ನನಗೆ ಕೂಡಿಸು ಆ ಥರ ಈ ಥರ ಅಂತ ಹೇಳ್ಬಿಟ್ಟು ತುಂಬ ನೈಸ್ ಮಾಡಿ ಮಾತಾಡುತ್ತೆ. ಯಾಕಂದರೆ ಮಕ್ಕಳಿಗೆ ಗೊತ್ತಿರುತ್ತೆ, ನಾನು ನೈಸ್ ಮಾಡಿದ್ರೆ ಅಥವಾ ಹತ್ತಿರ ನಮ್ಮಮ್ಮ ನನಗೆ ಮಮ್ಮು ಕುಡಿಸ್ತಾರೆ ಅಂತ. ಯಾಕಂದರೆ ಇವಾಗಿನ ಮಕ್ಕಳು ತುಂಬ ಸ್ಮಾರ್ಟ್ ಇರ್ತಾರೆ, ಅವರೆಷ್ಟೇ ಹತ್ತಿರ ನಾವು ಕುಡಿಸ್ಬಾರ್ದು. ಅದಕ್ಕೆ ಹೇಳಿದ್ದು, ಇದಕ್ಕೆ ವಿಲ್ ಪವರ್ ತುಂಬ ಜಾಸ್ತಿನೇ ಬೇಕು ಅಂತ. ಸೊ ಮಗುನ ಸಮಾಧಾನ ಮಾಡಿ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಅವರನ್ನು ಶೋಲ್ಡರ್ ಮೇಲೆ ಹಾಕ್ಕೊಂಡು ತಟ್ಟಿ ಮಲಗಿಸಿ ನೀವು ಕುಡಿಸೋದಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು, ಹಾಲು ಬಿಡಿಸ್ಬೇಕಾದ್ರೆ ಕೆಲವರು ರಿಲೇಟಿವ್ಸ್ ಮನೆಗೆ ಅಥವಾ ಅಮ್ಮ ಮನೆಗೆ ಕಳಿಸಿ ಹಾಲು ಬಿಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದು ತುಂಬ ತಪ್ಪು. ಯಾಕಂದರೆ ಮಗು ಅಮ್ಮನ ಜೊತೆ ಅಟ್ಯಾಚ್ ಆಗಿರುತ್ತೆ, ಅದಕ್ಕೋಸ್ಕರ ಹಂಗೆ ಮಾಡುತ್ತೆ. ನಾವು ಆ ಟೈಮಲ್ಲಿ ಮಗುನೂ ದೂರ ಮಾಡಿಕೊಂಡು ಅದಕ್ಕೆ ಹಾಲು ಇಲ್ಲ, ಈ ಕಡೆ ಅಮ್ಮನೂ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗುತ್ತೆ.
ನೀವು ಜೊತೆಯಲ್ಲೇ ಇದ್ದು ಸಂತೈಸಿದಾಗ ಮಗುನೂ ಸಮಾಧಾನ ಆಗುತ್ತೆ. ನೀವು ಜೊತೆಯಲ್ಲಿದ್ದೀರಾ ಅನ್ನೋ ಒಂದು ಧೈರ್ಯ ಕೂಡ ಮಗುಗಿರುತ್ತೆ. ಸ್ವಲ್ಪ ಕಂಫರ್ಟ್ ಫೀಲಿಂಗ್ ಕೂಡ ಇರುತ್ತೆ. ಸೊ ಅದಕ್ಕೆ ಆ ಮಗುನ ಶೋಲ್ಡರ್ ಮೇಲೆ ಹಾಕ್ಕೊಂಡು ತಟ್ಟಿ ಸಮಾಧಾನ ಮಾಡಿ ಮಲಗಿಸಿ. ಇದರಿಂದ ಮಗುನೂ ಕೂಡ ಹಾಲು ಕುಡಿಯೋದು ಬಿಡುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೈಟ್ ಟೈಮ್ ಮಗು ಎದ್ದಾಗ ಹಸು ಹಾಲು ಕೊಡ್ತಾರೆ. ಅದನ್ನು ಕೂಡ ಕೊಡಬಾರ್ದು, ಅದು ಕೂಡ ತಪ್ಪು. ಅದು ಯಾಕೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬೇಕಾದರೆ ನೀರು ಕುಡಿ. ಸೊ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ ನಿಮಗೆ ಬೇಕು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.